ನರಗುಂದದ ಬಾಬಾ ಸಾಹೇಬನ ಶೌರ್ಯಗಾಥೆ ವೀರಗಾಥೆಯನ್ನ ನಾವು ಕನ್ನಡಿಗರು ಮರೆತು ಬಿಟ್ಟಿದೀವಲ್ಲ. ಇತಿಹಾಸ ಅಂದ್ರೆ ಬರೀ ಗೆದ್ದವರ ಕತೆ ಅಲ್ಲ ರೀ. ಸೋಲುವ ಮುನ್ನ ಶತ್ರುವಿನ ಎದೆ ನಡುಗಿಸಿದ ವೀರ ಪರಾಕ್ರಮಿ ನರಗುಂದದ ಬಾಬಾ ಸಾಹೇಬನ ಬಗ್ಗೆ ಒಂದು ಕಿರು ಪರಿಚಯವನ್ನ ಕೊಡ್ತೀನಿ, ದಯವಿಟ್ಟು ನೋಡಿ. 1857ರ ಸಮಯ ಇಡೀ ದೇಶ ಬ್ರಿಟಿಷರ ವಿರುದ್ಧ ಸಿಡಿದೆದ್ದಿತ್ತು. ದಕ್ಷಿಣದ ಈ ಭೂಭಾಗದಲ್ಲಿ ಬ್ರಿಟಿಷರ ವಿರುದ್ಧ ಕತ್ತಿ ಎತ್ತಿದ ವೀರ ಪುರುಷರಲ್ಲಿ ನಮ್ಮ ನರಗುಂದದ ಬಾಬಾ ಸಾಹೇಬರು ಕೂಡ ಒಬ್ರು. 28ನೇ ವಯಸ್ಸಿಗೆ ಭಾವೆ ಸಂಸ್ಥಾನದ ಪಟ್ಟಕ್ಕೇರಿ ನಾಡಿನ ಜನರಿಗೆ ರಕ್ಷಕನಾದ ಧೀರ ನರಗುಂದದ ಬಾಬಾ ಸಾಹೇಬ. ದೇಶಿ ಸಂಸ್ಥಾನದ ರಾಜರನ್ನ ಅವಮಾನ ಮಾಡಬೇಕು ಅಂತಾನೆ ಬ್ರಿಟಿಷ್ ಅಧಿಕಾರಿ ಮ್ಯಾನ್ಸನ್ ಒಂದು ಸಭೆಯನ್ನ ಕರೀತಾನೆ. ಮ್ಯಾನ್ಸನ್ ನ ಉಗುಳು ಬಾಬಾ ಸಾಹೇಬ್ರ ಮೇಲೆ ಬೀಳುತ್ತೆ. ಆ ಅಹಂಕಾರಿ ಅಧಿಕಾರಿಗೆ ಸಭೆಯಲ್ಲಿ ಸಿಂಹದಂತೆ ಗಡುಗಿ ಎಚ್ಚರಿಕೆ ಕೊಡ್ತಾರೆ ನಮ್ಮ ನರಗುಂದದ ಬಾಬಾ ಸಾಹೇಬ. ದತ್ತು ಪುತ್ರರ ಹಕ್ಕನ್ನ ನಿರಾಕರಿಸಿದ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಲು ನಿರ್ಧರಿಸುತ್ತಾರೆ. ಬ್ರಿಟಿಷರು ನಾಡಿನ ಶಸ್ತ್ರಗಳನ್ನ ಒಪ್ಪಿಸಲು ಆದೇಶಿಸಿದಾಗ ಬಾಬಾ ಸಾಹೇಬರು ನಾಟಕ ಆಡಿ ತೋಪುಗಳನ್ನ ಬ್ರಿಟಿಷರಿಗೆ ಒಪ್ಪಿಸ್ತಾರೆ. ಆದ್ರೆ ದಾರಿಯಲ್ಲಿ ತಮ್ಮ ಸೈನಿಕರನ್ನ ಕಳಿಸಿ ಆಯುಧಗಳನ್ನೆಲ್ಲ ಮರಳಿ ವಶಪಡಿಸಿಕೊಂಡು ಕುತಂತ್ರಿ ಬ್ರಿಟಿಷರಿಗೆ ತಂತ್ರಗಾರಿಕೆಯ ಪಾಠವನ್ನ ಹೇಳಿಕೊಡ್ತಾರೆ. ನರಗುಂದದ ಬಾಬಾ ಸಾಹೇಬ್ರನ್ನ ಬಂಧಿಸಲು ಬಂದ ಅಹಂಕಾರಿ ಮ್ಯಾನ್ಸನ್ ಅನ್ನ ಸುರೇಬಾನ್ ಎಂಬಲ್ಲಿ ಆತನನ್ನ ಕೊಲೆ ಮಾಡಿ ಆತನ ತಲೆಯನ್ನ ಕತ್ತರಿಸಿ ನರಗುಂದದ ಕೋಟೆಯ ಬಾಗಿಲಿಗೆ ನೇತು ಹಾಕಿದ ವೀರ ಪರಾಕ್ರಮಿ ಭಾವೆ ಸಂಸ್ಥಾನದ ಕುಡಿ ನರಗುಂದದ ಬಾಬಾ ಸಾಹೇಬ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮವರೇ ನಮಗೆ ದ್ರೋಹ ಮಾಡಿಬಿಟ್ರು. ಬಾಬಾ ಸಾಹೇಬರ ಸ್ವಂತ ತಮ್ಮ ಇಂಗ್ಲಿಷರ ಜೊತೆ ಕೈ ಜೋಡಿಸ್ತಾನೆ. ಅರಮನೆಯ ಅಧಿಕಾರಿಗಳು, ಈ ದೇಶ ದ್ರೋಹಿಗಳು ಮದ್ದಿನ ಪುಡಿಗೆ ಸಗಣಿ ನೀರನ್ನ ಹಾಕಿ ಮೋಸ ಮಾಡ್ತಾರೆ. ಅತ್ತ ಬಾಬಾ ಸಾಹೇಬ್ರ ತಾಯಿ ಮತ್ತು ಹೆಂಡತಿ ಮಲಪ್ರಭಾ ನದಿಗೆ ಹಾರಿ ತಮ್ಮ ಆತ್ಮ ಗೌರವವನ್ನ ಉಳಿಸ್ಕೊಳ್ತಾರೆ. ಇದರ ಮಧ್ಯದಲ್ಲೂ ದ್ರೋಹದ ಸುಳಿಯಲ್ಲೂ ಸಿಂಹದಂತೆ ಹೋರಾಡಿದ ರಣಕಲಿ ನಮ್ಮ ಬಾಬಾ ಸಾಹೇಬ. ಕೊನೆಗೂ ಬ್ರಿಟಿಷರಿಗೆ ಸರಿಯಾದ ನರಗುಂದದ ಬಾಬಾ ಸಾಹೇಬ್ರು ಇಂಗ್ಲಿಷರ ಯಾವುದೇ ಆಮಿಷಕ್ಕೆ ಬಲಿಯಾಗದೆ 1858 ಜೂನ್ 12ರಂದು ಬೆಳಗಾವಿಯ ಕೇಂದ್ರ ಕಾರಾಗೃಹದಲ್ಲಿ ನಗ್ನಗ್ತಾ ಗಲ್ಲಿಗೇರುತ್ತಾರೆ. ಇಂಥ ವೀರ ಪುತ್ರರನ್ನ ನಾವು ಮರೆಯೋದು ಬೇಡ ರೀ. ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ತಲುಪಿಸಿ. ಖುಷಿಯಾಗಿರಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ.